ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ತುಂಬ ಬೇಕಾಗಿರೋದು ಒಬ್ಬರದ್ದು ಬರ್ಡೇ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು, ತುಂಬ ದಿನಗಳಾದಮೇಲೆ ಹೋಗ್ತಾ ಇದ್ದೀನಿ. ನೀವು ಹೇಗಿರುತ್ತೆ ಸರ್ಪ್ರೈಸ್ ನೋಡೋಣ. ನಾನು ನಿಮಗೆ ಗುಂಡನ್ನು ತೋರಿಸ್ತೀನಿ, ಬನ್ನಿ. ನೋಡಿ ಗಾಯ್ಸ್, ಮಖ ತೊಳೆದಿಲ್ಲ, ಏನೂ ಇಲ್ಲ, ಬರ್ತಡೇದಿಲ್ಲ. ಟಿಫನ್ ಮಾಡಿಕೊಂಡು ಅವರು ಸ್ನಾನ ಮಾಡ್ಕೊಬರ್ತೀನಿ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಅವರು ಸ್ನಾನಕ್ಕೆ ಹೋಗಿದ್ದ ಗ್ಯಾಪಲ್ಲಿ ನಾನು ಕಾಸ್ಟ್ಯೂಮ್ ಹಾಕ್ಕೊಳ್ಳೋಣ ಅಂಥೇಳಿ ಬಂದೆ. ಇವ್ರು ಬಂದು ಡೆಲಿವರಿ ಮಾಡೋರು, ಅವರೇ ಹೇಳ್ಬೇಕಂದ್ರೆ ಕಾಸ್ಟ್ಯೂಮ್ ಹಾಕ್ಕೊಳ್ಳೋದು. ಬಟ್ ನಾನು ತುಂಬ ರಿಕ್ವೆಸ್ಟ್ ಮಾಡಿ, ಇಲ್ಲ ನಾನೇ ಹಾಕ್ಕೊಬೇಕು, ನಾನೇ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡಿ ನಾನು ವೇರ್ ಮಾಡಿಕೊಂಡೆ. ನನಗಂತೂ ತುಂಬ ಖುಷಿ ಆಗ್ತಿತ್ತು, ಯಾಕೆಂದರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡಬೇಕು ಅಂತ ತುಂಬ ಆಸೆ ಇತ್ತು, ತುಂಬ ಎಕ್ಸೈಟೆಡ್ ಆಗಿದ್ದೆ. ಮತ್ತು ನನಗೆ ಇದೊಂದು ಹೋದ ವರ್ಷನೇ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ನಾನು ಹೋದ ವರ್ಷನೇ ಎಲ್ಲ ಅಂದ್ಕೊಂಡಿದ್ದೆ, ಆದರೆ ಯಾವುದೂ ಮಾಡಿಲ್ಲ. ಯಾಕೆಂದರೆ ನಾನು ಅವಾಗಿಂದನೂ ಒಂದು ಆಸೆ ಇತ್ತು, ನಾನು ದುಡ್ದಿದ್ದ ದುಡ್ಡಲ್ಲಿ ಬರ್ಡೇ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಹಾಗಾಗಿ ನಾನು ಇಷ್ಟು ವರ್ಷ ನನ್ನ ಬರ್ಡೇ ಸೆಲೆಬ್ರೇಟೇ ಮಾಡಿಲ್ಲ ಅವ್ರದ್ದು. ಲಾಸ್ಟ್ ಮಾತ್ರ ಹೋದ ವರ್ಷ ಒಂದೇ ಒಂದು ಕೇಕ್ ಕಟ್ ಮಾಡಿಸಿದ್ದೆ ಅಷ್ಟೇ. ಸೊ ಈ ವರ್ಷ ಈ ಥರ ಮಾಡಿದ್ರೆ ಅವ್ರಿಗೆ ಖುಷಿ ಆಗ್ಬೋದು ಅಂದ್ಕೊಂಡೆ. ಯಾಕಂದರೆ ಅವರು ಎಲ್ಲೂ ಆಚೆ ಹೋಗೋಗಿಲ್ಲ, ಅವ್ರ ಅಪ್ಪನಿಗೆ ಸ್ವಲ್ಪ ಹುಷಾರಿಲ್ಲ ಅಂಥೇಳಿ ಮನೇಲೇ ಇದ್ದಾರೆ, ಮನೇಲಿ ಅಪ್ಪನ ನೋಡಿಕೊಂಡು. ಸೊ ಈ ಥರ ಮಾಡಿದ್ರೆ ಅವರಿಗೆ ಖುಷಿ ಆಗುತ್ತೆ ಮತ್ತು ಮನೆಯವರಿಗೂ ಖುಷಿ ಆಗುತ್ತೆ ಅಂಥೇಳಿ ನಾನು ಅಂದ್ಕೊಂಡು ವೇರ್ ಮಾಡ್ತಾಯಿದ್ದೀನಿ. ನೋಡೋಣ ಅವ್ರು ಸರ್ಪ್ರೈಸ್ ಆಗ್ತಾರಾ, ಹೆಂಗಾಗ್ತಾರೆ, ಶಾಕ್ ಆಗ್ತಾರಾ ಅಂತ ನೋಡೋಣ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ನನ್ನ ಟೆಡಿ ಅಂದ್ರೇ ಅದು ನೋಡಿದ್ರೇ ಒಂಥರ ಇನ್ನೋಸೆಂಟ್ ಥರ ಅನಿಸುತ್ತೆ. ಬನ್ನಿ ಬನ್ನಿ, ಸರ್ಪ್ರೈಸ್ ಕೊಡೋಣ.
ಇವಾಗ ಬರ್ತಡೇ ಗಿರ್ತಡೇ ಎಲ್ಲ ಮುಗೀತು, ಸರ್ಪ್ರೈಸು ಮುಗೀತು. ಸೊ ಇವಾಗ ಕಾಸ್ಟ್ಯೂಮ್ ರಿಮೂವ್ ಮಾಡಿ ಅವ್ರಿಗೆ ಕೊಡಬೇಕು. ಸೊ ಇವಾಗ ಹೋಗೋಣ ಬನ್ನಿ. ತುಂಬ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡಿದ್ದು, ಆ್ಯಕ್ಚುಲಾಗಿ ಅವ್ರು ಕೊಡ್ತಾ ಇರಲಿಲ್ಲ. ಸೊ ನಾನು ಅಂದ್ಕೊಂಡಿದ್ದು ಇವತ್ತಾಯಿತು, ನಂಗೆ ಖುಷಿ ಆಗ್ತಿದ್ದು. ಥ್ಯಾಂಕ್ ಯು, ಹ್ಯಾಪಿ ಬರ್ಡೇ. ವಿಡಿಯೋ ಅವರೇ ಮಾಡಿ ನೋಡಿದ್ರಲ್ವಾ, ಅಷ್ಟೇ. ನಾನು ಅಂದ್ಕೊಂಡಿದ್ದೆ, ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ ಸರ್ಪ್ರೈಸ್ ಕೊಡಬೇಕು ಅಂತ, ಬಟ್ ಲಾಸ್ಟ್ ಇಯರ್ ಆಗಲಿಲ್ಲ. ಸೊ ಅದಕ್ಕೆ ಈ ವರ್ಷ ಮಾಡಬೇಕಂತ ಅಂದ್ಕೊಂಡು ಮಾಡಿದೆ. ಆಚೆ ಎಲ್ಲೂ ಹೋಗೋದಿರಲಿಲ್ಲ ಅವರು. ಸೊ ಹಾಗಾಗಿ ಈ ಥರ ಮಾಡಿದರೆ ಅವ್ರಿಗೆ ಖುಷಿ ಆಗ್ಬೋದು ಅಂತ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆನಾ? ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.